ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ETL. ಈ ವ್ಲಾಗ್ ಬಂದು ನಾವು ಊಟಿಯಲ್ಲಿ ಉಳ್ಕೊಂಡಿರೋ ವಿಲ್ಲಾ ಟೂರ್ ಇದು. ಈ ವಿಲ್ಲಾ ಹೆಸರು ಬಂದು ಹಿಲ್ ಕಾಟೇಜ್ ಅನೆಕ್ಸ್ ಅಂತ. ಸಿಟಿ ಸೆಂಟ್ರಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಕೇತಿಪಾಲಾಡ ರೋಡಲ್ಲಿ ಬರುತ್ತಿದ್ದು ವಿಲ್ಲಾ. ಈ ವಿಲ್ಲಾ ಬಂದು ಸಿಟಿಯಿಂದ ಸ್ವಲ್ಪ ದೂರದಲ್ಲಿರೋದ್ರಿಂದ ಈ ವಿಲ್ಲಾ ಸುತ್ತ ಫುಲ್ಲು ಟೀ ಎಸ್ಟೇಟ್ ಇದೆ. ನಾವು ಹೋಗಿದ್ದು ಚಳಿಗಾಲ ಆಗಿದ್ದರಿಂದ ಫುಲ್ಲು ಗ್ರೀನ್ ಆಗಿತ್ತು ನೋಡೋದಕ್ಕೆ. ಸ್ಟಾರ್ಟಿಂಗ್ ಎಂಟ್ರ್ ಆಗಿದ್ದೇನೆ ಕಾರ್ ಪಾರ್ಕಿಂಗ್ ಇದೆ. ಈ ವಿಲ್ಲಾದಲ್ಲಿ ಬಂದುಬಿಟ್ಟು 3 BHK ಇರೋದು ವಿತ್ ಅಟ್ಯಾಚ್ ಬಾತ್ರೂಮ್ ಇರೋದು. ಅದಾದಮೇಲೆ ಕಿಚನ್ನು, ಫ್ಯಾಮಿಲಿ ಏನಾರು ಹೋದರೆ ಏನೇನು ಯೂಸ್ ಆಗುತ್ತೆ ಅದನ್ನೆಲ್ಲ ಇಟ್ಟಿದ್ರು. ಪ್ಲೇಟು, ಸ್ಪೂನು, ಅವನ್ನು, ಫ್ರಿಡ್ಜು. ಅದಾದಮೇಲೆ ಸೇಫ್ಟಿಗೆ ಏನಾರು ಅಂದ್ಬಿಟ್ಟು ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ ಇತ್ತಲ್ಲಿ. ಆಮೇಲೆ ನೀರು ಕುಡಿಯೋದಕ್ಕೆ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಕೂಡ ಇದೆ ಇಲ್ಲೇನೆ. ಎಲ್ಲ ರೂಮಲ್ಲೂ ಕ್ಲೀನಾಗಿತ್ತು. ಬ್ಲ್ಯಾಂಕೆಟ್ಟು, ಪಿಲ್ಲೋಸ್ ಎಲ್ಲನೂ, ವಾಶ್ರೂಮ್ ಎಲ್ಲನೂ ಫುಲ್ಲು ಕ್ಲೀನಾಗಿ ಇಟ್ಟಿದ್ರು. ಗೀಸರ್ ಇರೋದ್ರಿಂದ 24 hours ಹಾಟ್ ವಾಟರ್ ಇರುತ್ತೆ. ಫ್ಯಾಮಿಲಿ ಜೊತೆ ಏನಾರು ಹೋದರೆ ನಾನು ಈ ವಿಲ್ಲಾನ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಮಕ್ಕಳೆಲ್ಲ ಹೋದಾಗ ಚಳಿಗಾಲದಲ್ಲೇ ಎಲ್ಲನೂ ತಣ್ಣಗಿರುತ್ತೆ, ನೆಲ ಎಲ್ಲನೂ, ಅವೆಲ್ಲ ಏನು ಟೆನ್ಷನ್ ಇರೋಲ್ಲ. ಯಾಕಂದರೆ ಮನೆ ಫುಲ್ಲು ಕಾರ್ಪೆಟ್ ಇದೆ ಇದು, ಆದ್ದರಿಂದ ಇದು ಸೇಫ್ಟಿ ಇರುತ್ತೆ ಕೋಲ್ಡ್ಗೆಲ್ಲನೂ. ಆಮೇಲೆ ಒಂದು ರೂಮಲ್ಲಿ ಬಂದು ಬಾಲ್ಕನಿ ಇದೆ. ಆ ಬಾಲ್ಕನಿ ಇವಾಗ ನೋಡಿ ಓಪನ್ ಮಾಡ್ತೀನಿ ಡೋರು. ಅಲ್ಲಿ ಫುಲ್ಲೂ ಸೀನ್ರಿ ಎಲ್ಲನೂ ಸಖತ್ತಾಗಿರುತ್ತೆ. ಬೆಳಗ್ಗೆ ಹೊತ್ತು ನೋಡಿದ್ರೆ ನಿಮಗೆ ಒಂದು ಫಾಗಲ್ಲೇ ರೋಡ್ ವ್ಯೂವು, ಅದಾದಮೇಲೆ ಫುಲ್ಲು ಟೀ ಎಸ್ಟೇಟ್ ವ್ಯೂ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕ್ಯಾಂಪ್ ಫೈರ್ ಏನಾರು ಕೇಳಿದ್ರೆ ನಿಮಗೆ ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ. ಅದಾದಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು TV ಇತ್ತು. ಅದಾದಮೇಲೆ ಗ್ರೌಂಡ್ ಫ್ಲೋರಲ್ಲಿ ಒಂದು TV ಇತ್ತು. ನೋಡ್ತಾ ಇದ್ದೀರಲ್ಲ, ರೂಮಲ್ಲಿ ಕೂಡ ಕಾರ್ಪೆಟ್ ಇದೆ. ಫುಲ್ ಇಡೀ ಮನೆಯೇ ಕಾರ್ಪೆಟ್ ಇದೆ, ಸ್ಟೇರ್ ಕೇಸಿಂದ ಹಿಡಿದೆಲ್ಲನೂ. ಕಿಚನ್ ಒಂದು ಕಡೆ ಇಲ್ಲ. ಯಾಕಂದರೆ ಅಲ್ಲೇನಾರು ನೀರೇನಾರು ಬಿದ್ದರೆ ಅದೆಲ್ಲ ಡ್ರೈ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಏನಾರು ಆಯಿಲ್ ಏನಾರು ಬಿದ್ದರೆ ಗಲೀಜಾಗುತ್ತೆ. ಅದಕ್ಕೋಸ್ಕರ ಕಿಚನ್ ಒಂದು ಕಡೆ ಹಾಕಿಲ್ಲ. ನೋಡ್ತಾ ಇದ್ರಲ್ಲ ಸೇಫ್ಟಿ ಎಕ್ಸ್ಟಿಂಗ್ವಿಷರ್ ಎಲ್ಲನೂ. ಗ್ರೌಂಡ್ ಫ್ಲೋರಲ್ಲೊಂದು, ಫಸ್ಟ್ ಫ್ಲೋರಲ್ಲೊಂದು. ಸೇಫ್ಟಿಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ನಮಗಿದು ಆಫರಲ್ಲಿ ಸಿಕ್ತು. 2 nights 3 daysಗೆ ನಮಗೆ ಆಲ್ಮೋಸ್ಟ್ ಒಂದು 9,000ಕ್ಕೆ ಸಿಕ್ತು ನಮಗಿದು. ಇದು ಬಂದು ಇನ್ಕ್ಲೂಡಿಂಗು ಬ್ರೇಕ್ಫಾಸ್ಟ್, ಆಮೇಲೆ ಸ್ನ್ಯಾಕ್ಸ್, ಕಾಫಿ, ಟೀ ಎಲ್ಲ ಇನ್ಕ್ಲೂಡಿಂಗ್ ಇರುತ್ತೆ. ಇಲ್ಲೊಬ್ರು ಕುಕ್ ಇರ್ತಾರೆ. ನಿಮ್ಗೇನಾರ ಲಂಚ್ ಮತ್ತು ಡಿನ್ನರ್ ಏನಾರು ಬೇಕಂದರೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಅದು ಕೂಡ ಮಾಡಿಕೊಡ್ತಾರೆ. ಅದಾದಮೇಲೆ ಮೇಯ್ನಾಗಿ ಇಲ್ಲಿ ಬ್ಯಾಚುಲರ್ಸ್ಗೆ ನಾಟ್ ಅಲೌಡ್. ಅದಾದಮೇಲೆ ಡ್ರಿಂಕ್ಸ್ ನಾಟ್ ಅಲೌಡ್. ಕುಕ್ಕಂತೂ ಸೂಪರಾಗಿ ಅಡುಗೆ ಮಾಡ್ತಾರೆ, ನೀವೇನೇ ಕೇಳಿದ್ರು. ಕೊನೆಗೊಂದು ಇಂಪಾರ್ಟೆಂಟ್ ವಿಷಯ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಮತ್ತು ಹೊಸದಾಗಿ ವಿಸಿಟ್ ಮಾಡಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.